ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟಾನ್ ಆಟೋಮೋಟಿವ್. ಇವತ್ತು ನಾನು ಟಾಟಾ ಸಿಯಾರಾ ಡಾಟ್ ಇವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇನ್ನೂ ಶೋರೂಮ್ ಅಲ್ಲಿ ಅದು ಅವೈಲಬಲ್ ಆಗಿಲ್ಲ, ಲಾಂಚ್ ಆಗಿದೆ. ಸೊ ಶೋರೂಮಿಗೆ ಬರೋ ತನಕ ವೆಯ್ಟ್ ಮಾಡಬೇಕು. ಅದಾದ್ಮೇಲೆ ನಾನು ಇನ್ ಪರ್ಸನ್ ಆಗಿ ರಿವ್ಯೂ ಮಾಡ್ತೀನಿ. ಬಿಫೋರ್ ದ್ಯಾಟ್ ಲಾಂಚಸ್ ಅಲ್ಲಿ ಹೇಗಾಯ್ತು, ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಪ್ರೈಸಿಂಗ್ ಎಷ್ಟಿಟ್ಟಿದ್ದಾರೆ, ಅಂಡ್ ಓವರ್ ಆಲ್ ಸಿಯಾರಾ ಡಾಟ್ ಇವಿ ಏನ್ ಅನ್ನಿಸ್ತಿದೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಥ್ರೂ ಔಟ್ ದ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರ್ಬೋದು, ಸಿಯಾರಾ ಡಾಟ್ ಇವಿಯ ಒಂದು ಡಿಸೈನ್ ಲ್ಯಾಂಗ್ವೇಜ್ ಬಗ್ಗೆ ಹೇಳೋದಾದ್ರೆ ಸೇಮ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಐಸ್ ವೆಹಿಕಲ್ ಸಿಯಾರಾ ಡಾಟ್ ಇವಿಲಿ ಹೇಗಿದೆ ಹಾಗೆ, ಬಟ್ ಫ್ರಂಟ್ ಕೆಲವೊಂದಷ್ಟು ಚೇಂಜ್ ಮಾಡಿದ್ದಾರೆ. ಬಂಪರ್ ಅಲ್ಲಿ ರಿವೈಸ್ ಮಾಡಿದ್ದಾರೆ, ಸ್ವಲ್ಪ ಗ್ರಿಲ್ ಗಳನ್ನ ರೆಡ್ಯೂಸ್ ಮಾಡಿದ್ದಾರೆ. ಆಫ್ ಕೋರ್ಸ್ ಇಟ್ ಇಸ್ ಇವಿ ಆಗಿರೋದ್ರಿಂದ ಫ್ರಂಟ್ ಒಂದು ಪ್ಲೇನ್ ಬೋಲ್ಡ್ ಲುಕಿಂಗ್ ಜೊತೆಗೆ ಒಂದು ಬಿಗ್ ಟಾಟಾ ಲೋಗೋನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅಂಡ್ ಕನೆಕ್ಟೆಡ್ DRL ಸಿಗುತ್ತೆ, LED ಹೆಡ್ ಲ್ಯಾಂಪ್ಸ್, LED ಫಾಗ್ ಲ್ಯಾಂಪ್ಸ್ ಗಳು ಸಿಗುತ್ತೆ. ಸೈಡ್ ವೇಸ್ ಬರೋದಾದ್ರೆ ನಿಮಗೆ ನೋಡ್ತಾ ಇರ್ಬೋದು, ಏನು ಸಿಯಾರದ OG ಸಿಯಾರ ಇತ್ತು ಮುಂಚೆ, ಅದೇ ಡಿಸೈನ್ ಲ್ಯಾಂಗ್ವೇಜ್ ನ ಕ್ಯಾರಿ ಮಾಡಿದ್ದಾರೆ ಕ್ವಾರ್ಟರ್ ಗ್ಲಾಸ್ ಅಲ್ಲಿ. ಸೊ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಇವಿ ವೆಹಿಕಲ್ ಅಲ್ಲೂ ಕೂಡ. ಅಂಡ್ ಸೇಮ್ ಡಿಸೈನ್ ಲ್ಯಾಂಗ್ವೇಜ್. ಅಲಾಯ್ ವೀಲ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಸೈಡ್ ಅಲ್ಲಿ ನಿಮಗೆ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಪ್ಲೇಸ್ಡ್ ಇನ್ ದಿ ORVMs ಬ್ಲಾಕ್ ಟೋಟಲ್ ಫಿನಿಶ್ ಆಗಿದೆ. ಹಿಂದೆ ನಿಮಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ಸ್ ಜೊತೆಗೆ ಒಂದು ಸಿಯಾರಾ ಡಾಟ್ ಇವಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಇದೆ, ಟಾಟಾ ಲೋಗೋ ಇದೆ. ಸೊ ಇಟ್ ಲುಕ್ಸ್ ಗುಡ್ ಫ್ರಮ್ ರಿಯರ್, ಸ್ವಲ್ಪ ಚೆನ್ನಾಗಿದೆ. ಇನ್ ಲೈಫ್ ಹೇಗಿರುತ್ತೆ ಅಂತ ನೋಡ್ಬೇಕು. ಸೊ ಈಗ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ ಟ್ರಿಪಲ್ ಝೋನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಟ್ರಿಪಲ್ ಸ್ಕ್ರೀನ್ ನಾವೇನ್ ನೋಡಿದ್ವಿ ಐಸ್ ವೆಹಿಕಲ್, ಸೇಮ್ ಅದೇ ತರ ಟ್ರಿಪಲ್ ಸ್ಕ್ರೀನ್ ಲೇಔಟ್ ಜೊತೆಗೆ ವೈಟ್ ಅಂಡ್ ಗ್ರೇಷ್ ಫಿನಿಶ್ ಅಲ್ಲಿ ನಿಮ್ಗೆ ಇಂಟೀರಿಯರ್ ಸಿಗುತ್ತೆ. ಅಂಡ್ ಟಿಪಿಕಲ್ ಟಾಟಾ ಸ್ಟೇರಿಂಗ್ ವೀಲ್ ಸೇಮ್ ಹಾಗೆ ಇರುತ್ತೆ. ಪ್ಯಾನರೋಮಿಕ್ ಸನ್ ರೂಫ್ ಅಲ್ಲಿ ಮೂಡ್ ಲೈಟಿಂಗ್ಸ್ ಕೂಡ ಇದೆ. ಸೊ ಒಂದು ಒಳಗಡೆ ಪ್ಯಾನರೋಮಿಕ್ ಸನ್ ರೂಫ್ ಅಲ್ಲಿ ಲೈಟ್ಸ್ ಕೂಡ ಇದೆ, ವಿಚ್ ಇಸ್ ವೆರಿ ಗುಡ್ ನವ ಡೇಸ್. ಅಂಡ್ ಈ ಒಂದು ಟಾಪ್ ವೇರಿಯಂಟ್ ಅಲ್ಲಿ ನಿಮ್ಗೆ ಆಟೋ ಪಾರ್ಕ್ ಅಸಿಸ್ಟ್ ಕೊಡೋ ಫೀಚರ್ ಇದೆ. ಸಮನ್ ಮೋಡ್ ಕೂಡ ಇದೆ, ಅಂದ್ರೆ ನೀವು ರಿಮೋಟ್ ಅಲ್ಲಿ ರಿಮೋಟ್ ಅಲ್ಲೇ ಕಾರ್ನ ಫ್ರಂಟ್ ಬ್ಯಾಕ್ ಮೂವ್ ಮಾಡ್ಕೋಬಹುದು. ಟಫ್ ಪಾರ್ಕಿಂಗ್ ಪ್ಲೇಸ್ ಗಳಲ್ಲಿ ಈಸಿಯಾಗಿ ತಕ್ಕೋಬಹುದು. ಇದನ್ನ ನೀವು ಟಾಟಾ ಹ್ಯಾರಿಯರ್ ಡಾಟ್ ಇವಿಲು ನೋಡಿರ್ತೀರಾ, ಅಂಡ್ ಮಹೇಂದ್ರ ಇವಿ ವೆಹಿಕಲ್ಸ್ ಗಳಲ್ಲೂ ನೋಡಿರ್ತೀರಾ. ಫ್ರಂಟ್ ಅಲ್ಲಿ ಎರಡುವೆ ಎಲೆಕ್ಟ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ಎರಡು ವೆಂಟಿಲೇಟೆಡ್, ಜೊತೆಗೆ 6 ವೇ ಅಡ್ಜಸ್ಟಬಲ್ ಎಲೆಕ್ಟ್ರಿಕ್ ಸೀಟ್ಸ್ ಕೊಟ್ಟಿರುವಂತದ್ದು ವಿತ್ ವೆಲ್ಕಮ್ ಫಂಕ್ಷನ್ ಫಾರ್ ದಿ ಡ್ರೈವರ್. ಕೋ ಪ್ಯಾಸೆಂಜರ್ಗೆ 4 ವೇ ಅಡ್ಜಸ್ಟಬಲ್ ಪವರ್ ಎಲೆಕ್ಟ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಡ್ಯೂಯಲ್ ಝೋನ್ ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ. 12 JBL ಸರೌಂಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಬ್ಲಾಕ್ ಸ್ಪೀಕರ್ಸ್ ವಿತ್ ಡಾಲ್ಬಿ ಅಟ್ಮಾಸ್. ಸೊ ಲೆವೆಲ್ 2 ಪ್ಲಸ್ ADAS ವಿತ್ ISA ಅಂದ್ರೆ ಇಂಟೆಲಿಜೆಂಟ್ ಸ್ಪೀಡ್ ಅಸಿಸ್ಟ್ ಆಫರ್ 22 ಅಡ್ವಾನ್ಸ್ಡ್ ಫೀಚರ್ಸ್ ಗಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಸೊ 540 ಡಿಗ್ರಿ ಸರೌಂಡ್ ವ್ಯೂ ಸಿಗುತ್ತೆ ಕಂಪ್ಲೀಟ್ ನಿಮ್ಗೆ, ಅಂದ್ರೆ ಕೆಳಗಡೆನೂ ಸಿಗುತ್ತೆ. ಟಾಟಾ ಹ್ಯಾರಿಯರ್ ಅಲ್ಲಿ ನೀವೆಲ್ಲ ಆಲ್ಮೋಸ್ಟ್ ನೋಡಿರ್ತೀರಾ. ಸೊ ಇದರ ಒಂದು ಬೂಟ್ ಸ್ಪೇಸ್ ಬರೋದಾದ್ರೆ ಇದರಲ್ಲಿ ನಿಮ್ಗೆ ಅರೌಂಡ್ 622 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ರೇಂಜ್ ವಿಷಯಕ್ಕೆ ಬರೋದಾದ್ರೆ ಟಾಟಾ ಸಿಯಾರಾ ಡಾಟ್ ಇವಿಲಿ ನಿಮ್ಗೆ ಹತ್ರ 665 ಕಿಲೋಮೀಟರ್ಸ್ ಒಂದು ಕ್ಲೇಮ್ಡ್ ರೇಂಜ್ ನ ಕೊಡ್ತಾ ಇದ್ದಾರೆ 75 ಕಿಲೋವಾಟ್ ಬ್ಯಾಟರಿ ಪ್ಯಾಕ್ ಗೆ. ಸ್ಪೆಷಲ್ ಫೀಚರ್ಸ್ ಗಳಿರ್ಬೇಕು ಅಂದ್ರೆ ವೆಹಿಕಲ್ ಟು ಲೋಡ್ V2L V2V, ವೆಹಿಕಲ್ ಟು ವೆಹಿಕಲ್ ಚಾರ್ಜ್ ಮಾಡ್ಕೋಬಹುದು. ವೆಹಿಕಲ್ ಟು ಲೋಡ್ ಆರಾಮ್ಸೆ ಕ್ಯಾಂಪಿಂಗ್ ಹೋದ್ರೆ ಅದರಿಂದ ನೀವು ಪವರ್ ನ ತಗೋಬಹುದು. ನಿಮಗೆ 3 ವೇರಿಯಂಟ್ ಸಿಗುತ್ತೆ, ಪ್ಯೂರ್, ಅಡ್ವೆಂಚರ್, ಎಂಪವರ್ಡ್ ಅಂತ. ಸೊ ಕಲರ್ ವೈಸ್ ಯಾವ ಕಲರ್ ನಮಗೆ ಟಾಟಾ ಸಿಯಾರಾ ಡಾಟ್ ಇವಿಲಿ ಸಿಗುತ್ತೆ ಅನ್ನೋದಾದ್ರೆ, ಬೇಸ್ ವೇರಿಯಂಟ್ ಪ್ಯೂರ್ ವೇರಿಯಂಟ್ ಅಲ್ಲಿ ನಿಮಗೆ ಕೂರ್ಗ್ ಕ್ಲೌಡ್ಸ್ ಅನ್ನೋ ಒಂದು ಕಲರ್ ಸಿಗುತ್ತೆ, ಪ್ಯೂರ್ ಗ್ರೇ ಮತ್ತೆ ಪ್ರಿಸ್ಟಿನ್ ವೈಟ್ ಅನ್ನೋ 3 ಕಲರ್ ಸಿಗುತ್ತೆ. ನೆಕ್ಸ್ಟ್ ವೇರಿಯಂಟ್ ಅಲ್ಲಿ ಅಡ್ವೆಂಚರ್ ಅಲ್ಲಿ ಆ 3 ಕಲರ್ ಜೊತೆಗೆ ನಿಮಗೆ ಅಂಡಮಾನ್ ಅಡ್ವೆಂಚರ್ ಮತ್ತೆ ಬೆಂಗಾಲ್ ರೋಗ್ ಅನ್ನೋ ಒಂದು ಕಲರ್ ಆಡ್ ಆಗುತ್ತೆ, ಬೇಸಿಕ್ಲಿ ಯೆಲ್ಲೋ ಅಂಡ್ ರೆಡ್. ಸೊ ಅಡ್ವೆಂಚರ್ ನ ನೆಕ್ಸ್ಟ್ ವೇರಿಯಂಟ್ ಎಂಪವರ್ಡ್ ಅಲ್ಲಿ ನಿಮ್ಗೆ ಅದಷ್ಟು ಸೇರಿಸಿ ರಿಷಿಕೇಶ್ ರ್ಯಾಪಿಡ್ ಅನ್ನೋ ಒಂದು ಕಲರ್ ಸಿಗುತ್ತೆ, ಸಮ್ ವೇರ್ ಅರೌಂಡ್ ಸಿಲ್ವರಿಶ್. ಎಂಪವರ್ಡ್ ಆಲ್ ವೀಲ್ ಡ್ರೈವ್ ದ ಟಾಪ್ ಮೋಸ್ಟ್ ವೇರಿಯಂಟ್ ಅಲ್ಲಿ ನಿಮ್ಗೆ ಇದಿಷ್ಟು ಕಲರ್ಸ್ ಗಳ ಜೊತೆಗೆ ನೈನಿತಾಲ್ ನಾಕ್ಟನ್ ಅನ್ನೋ ಒಂದು ಬ್ಲೂಯಿಶ್ ಶೇಡ್ ಸಿಗುತ್ತೆ. ನಾವ್ ಈ ಕಲರ್ ನ ಹ್ಯಾರಿಯರ್ ಡಾಟ್ ಇವಿಲು ನೋಡಿದ್ವಿ, ವಿಚ್ ಇಸ್ ಸೂಪರ್. ಚಾರ್ಜ್ ಮಾಡಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅಂತ ಹೇಳೋದಾದ್ರೆ ಬ್ಯಾಟರಿ ಪ್ಯಾಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ 2 ಬ್ಯಾಟರಿ ಪ್ಯಾಕ್ ಸಿಗುತ್ತೆ, 63 ಕಿಲೋವಾಟ್ ಮತ್ತೆ 75 ಕಿಲೋವಾಟ್. 63 ಕಿಲೋವಾಟ್ ನೀವು ಚಾರ್ಜ್ ಮಾಡಬೇಕು ಅಂದ್ರೆ 8.9 ಅವರ್ಸ್ ಬೇಕಾಗುತ್ತೆ. 75 ಕಿಲೋವಾಟ್ ಅಲ್ಲಿ ನಿಮಗೆ 10.5 ಅವರ್ಸ್ ಆಫ್ ಚಾರ್ಜಿಂಗ್ ಟೈಮ್ ಬೇಕಾಗುತ್ತೆ. ಸೊ 7.2 ಕಿಲೋವಾಟ್ AC ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಇದಿಷ್ಟು ಟೈಮ್ ಕ್ಲೈಮ್ ಆಗಿರೋದು. ಪೋರ್ಟೇಬಲ್ ಚಾರ್ಜರ್ ಕೂಡ ಒಂದು ಸ್ಲೋ ಚಾರ್ಜರ್ ನ ಕೊಟ್ಟಿದ್ದಾರೆ. ಸಿಯಾರಾ ಡಾಟ್ ಇವಿ 75 ಕ್ವಾಡ್ ವೀಲ್ ಡ್ರೈವ್
ಡ್ಯುಯಲ್ ಮೋಟರ್ ಎಂಪವರ್ಡ್ ವೇರಿಯಂಟ್, ದ ಟಾಪ್ ಮೋಸ್ಟ್ ವೇರಿಯಂಟ್ ಅಲ್ಲಿ ಫ್ರಂಟ್ ಅಲ್ಲಿ ನಿಮ್ಗೆ ಹೈ ಪರ್ಫಾರ್ಮೆನ್ಸ್ ಇಂಡಕ್ಷನ್ ಮೋಟರ್ ಸಿಗುತ್ತೆ, ರಿಯರ್ ಅಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೊನೈಸ್ ಮೋಟರ್ ಸಿಗುತ್ತೆ. ಫ್ರಂಟ್ ಎಲೆಕ್ಟ್ರಿಕ್ ಮೋಟರ್ ಅಲ್ಲಿ ನಿಮ್ಗೆ ಪವರ್ ಔಟ್ಪುಟ್ ಬಂದು ಅರೌಂಡ್ 140 PS ಸಿಗುತ್ತೆ, ಅಂಡ್ ರಿಯರ್ ಎಲೆಕ್ಟ್ರಿಕ್ ಮೋಟರ್ ಪವರ್ ಬಂದು ಅರೌಂಡ್ 209 PS ಸಿಗುತ್ತೆ. ಓವರ್ ಆಲ್ ಟಾರ್ಕ್ ಬಗ್ಗೆ ಹೇಳೋದಾದ್ರೆ ನಿಮಗೆ 504 Nm ಆಫ್ ಟಾರ್ಕ್ ಸಿಗುತ್ತೆ. ಸೊ ಬ್ಯಾಟರಿ ಪ್ಯಾಕ್ ನಿಮಗೆ ಆಲ್ ವೀಲ್ ಡ್ರೈವ್ ಅಲ್ಲಿ 75 KW ಮಾತ್ರ ಆಪ್ಷನ್ ಇರುವಂತದ್ದು. ಕ್ಲೈಮ್ಡ್ ರೇಂಜ್ ಬಂದು 624 km ಅಂತ ಇದೆ, 75 KW ಟಾಪ್ ಮೋಸ್ಟ್ ವೇರಿಯಂಟ್. ಆದ್ರೆ ಒಂದು ರಿಯಲ್ ವರ್ಲ್ಡ್ ರೇಂಜ್ ಬಗ್ಗೆ ಮಾತಾಡೋದಾದ್ರೆ ಹತ್ರ 480 to 500 km ಸಿಗಬಹುದು ರಿಯಲ್ ವರ್ಲ್ಡ್ ಮೈಲೇಜ್. ಕನ್ಸಿಡರ್ ಮಾಡುವಂತದ್ದು ಸೇಫ್ಟಿ, ಸೆಕೆಂಡ್ ಬರುವಂತದ್ದು ರೇಂಜ್, ಥರ್ಡ್ ಬರುವಂತದ್ದು ವಾರಂಟಿ. ನಾನು ಇದಷ್ಟು ಕನ್ಸಿಡರ್ ಮಾಡೋದು ಒಂದು ಇವಿ ವೆಹಿಕಲ್ ಪರ್ಚೇಸ್ ಮಾಡ್ಬೇಕಾದ್ರೆ. ಸೊ ವಾರಂಟಿ ಬಗ್ಗೆ ಹೇಳೋದಾದ್ರೆ, ಸೊ ಇದರಲ್ಲಿ ನಿಮಗೆ ಬ್ಯಾಟರಿ ಪ್ಯಾಕ್ಗೆ ಲೈಫ್ ಟೈಮ್ ವಾರಂಟಿ ಅಂಡ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಕೊಡ್ತಾರೆ. ಜೊತೆಗೆ ಮೋಟಾರ್ ವ್ಯಾರಂಟಿ 8 year ಆರ್ 160 kilometers ವರೆಗೂ ಕೊಡ್ತಾರೆ. ಅಂದ್ರೆ ಒಂದು ಮೋಟಾರ್ಗೆ ವಿಚ್ ಎವರ್ ಇಸ್ ಅರ್ಲಿ 8 ವರ್ಷ ಅಥವಾ 1,60,000 ಕಿಲೋಮೀಟರ್. ಸೇಫ್ಟಿ ವೈಸ್ ಹೇಳೋದಾದ್ರೆ ನೀವು ಒಂದು ಕ್ರ್ಯಾಶ್ ಟೆಸ್ಟ್ ವಿಡಿಯೋನ ನೋಡಿರ್ತೀರಾ. ಏನೊಂದು ರಿಯಲ್ ವರ್ಲ್ಡ್ ಸಿನಾರಿಯೋನ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಟಾಟಾ ಸಿಯಾರಾ ಅಲ್ಲಿ ಈ ಟೆಸ್ಟ್ ಮಾಡಿರೋಂಥದ್ದು. ಸೊ ಮುಂಚೆ ಏನಾಗ್ತಿತ್ತು, ನಮ್ಮ ಕಾರ್ಗಳಲ್ಲಿ ಎಡಾಸ್ ಇರ್ತಿತ್ತು. ವೆಲ್ ಓಕೆ, ಮುಂದೆ ಏನೋ ಒಂದು ಆಬ್ಸ್ಟಿಕಲ್ ಬಂತು, ನಮ್ಮ ಕಾರಲ್ಲಿ ಎಡಾಸ್ ಇರೋದ್ರಿಂದ ನಾವು ಹೋಗಿ ಸ್ಟಾಪ್ ಮಾಡ್ತಾ ಇತ್ತು. ಕಾರ್ ವಾಸ್ ಏಬಲ್ಸ್ ಟು ಸ್ಟಾಪ್. ಬಟ್ ಹಿಂದೆ ಇರೋ ವೆಹಿಕಲ್ಗೆ ಎಡಾಸ್ ಇಲ್ಲ ಅಂದ್ರೆ ಅವಾಗ ಸಿನಾರಿಯೋ ಏನಾಗ್ತಿತ್ತು ಅಂದ್ರೆ ಬಂದು ಹಿಂದೆ ಇರೋ ವೆಹಿಕಲ್ ನಮಗ್ ಕ್ರ್ಯಾಶ್ ಮಾಡೋದ್ರಿಂದ ಸೇಫ್ಟಿ ಒಂದು ಕನ್ಸಿಡರ್ ಆಗ್ತಿತ್ತು. ಹೌ ಅದನ್ನ ಹೇಗೆ ಅನ್ಬಿಟ್ಟು, ಸೊ ದಿಸ್ ಟೈಮ್ ಟಾಟಾ ಸಿಯಾರಾ ಅವರು, ಟಾಟಾ ಕಂಪ್ನಿ ಅವರು ಅದನ್ನ ಒಂದು ರಿಯಲ್ ವರ್ಲ್ಡ್ ನ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಸೊ ಅವರು ನೋಡ್ತಿರ್ಬೋದು, ಮುಂದೆ ಒಂದು ಟ್ರಕ್ ಇರುತ್ತೆ, ಹಿಂದೆ ಟಾಟಾ ಸಿಯಾರಾ .ev ಬರ್ತಾ ಇರುತ್ತೆ. ಮುಂದೆ ಟ್ರಕ್ ನ ನೋಡಿ ಕೊಲಿಷನ್ ವಾರ್ನಿಂಗ್ ಆಗಿ ಟಾಟಾ ಸಿಯಾರಾ .ev ಸ್ಟಾಪ್ ಆಗುತ್ತೆ, ಎಡಾಸ್ ವರ್ಕ್ ಆಗುತ್ತೆ. ಬಟ್ ಹಿಂದೆಯಿಂದ ಇನ್ನೊಂದು ಟ್ರಕ್ ಬಂದು ಇಟ್ ಇಸ್ ನಾಟ್ ಸ್ಟಾಪ್, ಇಟ್ ಕ್ರ್ಯಾಶ್ಡ್ ಇನ್ ಟು ದಿ ಸಿಯಾರಾ .ev. ಆದ್ರೂ ಸ್ಟ್ರಕ್ಚರಲ್ ಡ್ಯಾಮೇಜ್ ಅಲ್ಲಿ ಬಂದಿಲ್ಲ ಅಂಡ್ ಓವರ್ ಆಲ್ 5 star ರೇಟಿಂಗ್ ನ ಕೊಟ್ಟಿದ್ದಾರೆ. ಸೊ ಆ ಕ್ರ್ಯಾಶ್ ಟೆಸ್ಟ್ ವಿಡಿಯೋಸ್ ನೀವು ನೋಡ್ತಾ ಇರ್ಬೋದು. Is it worth the Tata Sierra .ev empowered a quad wheel drive 72 kilowatt with fast charger, 77.2 kilowatt fast charger ಜೊತೆಗೆ ಎಲ್ಲ ಇನ್ಶೂರೆನ್ಸ್ ಅದು ಇದು ಆನ್ ರೋಡ್ ಸೇರಿಸಿ ಬ್ಯಾಂಗ್ಳೂರಲ್ಲಿ ನಮಗೆ 31 lakh rupees ಆಗುತ್ತೆ. ಸೊ ಇಸ್ ಇಟ್ ವರ್ತ್ ದ ಮನಿ? I would say 8 on 10. It is not 10 on 10 for the worth. ಯಾಕೆ ಅಂದ್ರೆ ಆ ವೆಹಿಕಲ್ಗೆ 30 lakh rupees ಒಂದು ನಾವು ಸ್ಪೆಂಡ್ ಮಾಡೋದ್ರಲ್ಲಿ ನಮಗೆ ಟಾಟಾ ಹ್ಯಾರಿಯರ್ .evನೇ ಒಂದು ಬಿಗರ್ ರೋಡ್ ಪ್ರೆಸೆನ್ಸ್ ಜೊತೆಗೆ ಒಂದು ಹ್ಯೂಜ್ ಬಾಡಿ ಲೈನ್ ಜೊತೆಗೆ ನಮಗೆ ಸಿಗುವಂಥದ್ದು ಅದೇ ಆಲ್ಮೋಸ್ಟ್ ಸೇಮ್ ಪ್ರೈಸಿಂಗ್ ಅಲ್ಲಿ. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಸೋ ಮಚ್ ವರ್ತ್. 31 lakh rupees ವರ್ತ್ ಅನ್ನೋದಿಲ್ಲ. ಸೊ ಯಾವ್ದು ವರ್ತ್, ಯಾವ ವೇರಿಯಂಟ್ ನಾವು ತಗೊಂಡ್ರೆ ವ್ಯಾಲ್ಯೂ ಫಾರ್ ಮನಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ದ ಚಾನಲ್. ಸೊ ಟಾಟಾ ಸಿಯಾರಾ .ev ಬಗ್ಗೆ ನನ್ನ ವಿಡಿಯೋ ಇಷ್ಟೇ ಆಗಿತ್ತು. ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ, ಕ್ವೆಶನ್ಸ್ಗಳಿದ್ರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ವಿಡಿಯೋಲಿ ಒಂದು ವೇರಿಯಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನೋಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.